ವೆಕ್ಟರ್ಸ್ ನೋಡ್ಕೊಳ್ಳಿ. ಫೈಂಡ್ ದ ಯೂನಿಟ್ ವೆಕ್ಟರ್ in the direction of vector A is equal to I plus j plus 2k ಅಂತ ಕೇಳಿದರೆ ಯಾವ ಥರ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ವೆಕ್ಟರ್ ಎ ಬರ್ಕೊಳ್ಳಿ. I plus j plus 2k. then find magnitude of vector A. ಏನಾಗುತ್ತೆ root of 1 plus 1 plus 4. magnitude of vector A is root 6. next unit vector in the direction of vector A is equal to formula A vector by magnitude of vector A. Vector A is I plus j plus 2k. magnitude of vector is root 6. ಈ ಥರ ನೋಡಿ. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಅಂತ ಕೇಳಿದ್ರೆ ಫಸ್ಟ್ ಎ ವೆಕ್ಟರ್ ಬರ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮಾಡಿ ರೂಟ್ ಆಫ್ 1ಗೆ ಸ್ಕ್ವೇರ್, ಇದು ಕೋಫಿಷಿಯಂಟ್ನ ಸ್ಕ್ವೇರ್ ಮಾಡಿ ಬರೀಬೇಕು. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಅಂದರೆ ಎ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ವಾಟ್ ಈಸ್ ಎ ವೆಕ್ಟರ್? I plus j plus 2k ಡಿವೈಡ್ ಬೈ ರೂಟ್ 6. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ರೂಟ್ 6. ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಫೈಂಡ್ ದ unit vector in the direction of vector A is equal to 2i plus 3j plus k ಅಂತ ಕೇಳಿದರೆ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ವೆಕ್ಟರ್ ಎ ಬರ್ಕೊಳ್ಳಿ. ವೆಕ್ಟರ್ ಎ ಅಂದರೆ 2i plus 3j plus k. then find magnitude of vector A. magnitude of vector A ಅಂದರೆ root of 2ಗೆ ಸ್ಕ್ವೇರ್ 4, 3ಗೆ ಸ್ಕ್ವೇರ್ 9, 1ಗೆ ಸ್ಕ್ವೇರ್ 1 ಏನಾಗುತ್ತೆ ರೂಟ್ ಆಫ್ 14 ಆಗುತ್ತೆ. ಆಮೇಲೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ is equal to a vector A by magnitude of vector A. ವೆಕ್ಟರ್ ಎ ಅಂದರೆ 2i plus 3j plus k. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ರೂಟ್ 14. ಇನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್ ನೀಟಾಗಿ ನೋಡ್ಕೊಡಿ. ಫೈಂಡ್ ದ ಯೂನಿಟ್ ವೆಕ್ಟರ್ ಫೈಂಡ್ ದ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 8 units in the direction of vector A is equal to 5i minus j plus 2k. ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ಫಸ್ಟ್ ಎ ವೆಕ್ಟರ್ ಬರ್ಕೋಬೇಕು. ವೆಕ್ಟರ್ ಎ is equal to 5i minus j plus 2k. then magnitude of vector A is root of 25 plus 1 plus 4 is equal to root 30. then ಏನು ಫೈಂಡ್ ಮಾಡಬೇಕು? ಎ ಕ್ಯಾಪ್ ಅಂದರೆ ಫಾರ್ಮುಲಾ ಎ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಎ ವೆಕ್ಟರ್ is 5i minus j plus 2k. magnitude of a vector is root 30. ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ದ ವೆಕ್ಟರ್
of magnitude 8 units in the direction of vector A is equal to 8 into A cap. ಇಲ್ಲಿ 8 into what is A cap? A cap ಅಂದರೆ ಇದು 5i minus j plus 2k divided by root 30. ಈ ಥರ find the vector of magnitude 8 units in the direction ಕೇಳಿದ್ರೆ ಫಸ್ಟು A ಕ್ಯಾಪ್ನ ಫೈಂಡ್ ಮಾಡಿ, ಆಮೇಲೆ ಅದೇ ಫೈನ್ ತೆಗೆದ್ಬಿಟ್ಟು ದ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ಗೆ ಫಾರ್ಮುಲಾ 8 into A ಕ್ಯಾಪ್. ನೆಕ್ಸ್ಟ್ ಏನು ಮಾಡಬೇಕು ನೋಡ್ತೀವಿ, ಫೋರ್ತ್ ಒನ್. Find the vector parallel to the vector I minus 2j and has magnitude 10 units. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಫಸ್ಟ್ ವೆಕ್ಟರ್ ಎ ಬರ್ಕೊಳ್ಳಿ, ಐ ಮೈನಸ್ 2j, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ರೂಟ್ ಆಫ್ 1 + 4 ದಟ್ ಈಸ್ ರೂಟ್ 5. ಆಮೇಲೆ ಎ ಕ್ಯಾಪ್ನ ಫೈಂಡ್ ಮಾಡ್ಕೊಳ್ಳಿ. ಎ ಕ್ಯಾಪ್ ಈಸ್ ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎ ಈಸ್ ಐ ಮೈನಸ್ 2j and magnitude of vector is root 5. ನೋಡಿ ದ ವೆಕ್ಟರ್ ಫೈಂಡ್ ದ, ಇಲ್ಲಿ ದ ವೆಕ್ಟರ್ ಅಂತ ಬರ್ಕೋಬೇಕು. ದ ವೆಕ್ಟರ್ ಪ್ಯಾರಲಲ್ ಟು ದ ವೆಕ್ಟರ್ ಎ and has magnitude 10 units. Formula 10 into A cap. 10 into A cap is I minus 2j divided by root 5. Next, fifth one. ನೋಡ್ಕೊಳ್ಳಿ ನೀಟಾಗಿ. ಫೈಂಡ್ ದ vector in the direction of vector 2i plus 3j plus k that has magnitude 7 units. ಈ ಥರ ಕೇಳಿದರೆ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ವೆಕ್ಟರ್ ಎ ಬರ್ಕೋಬೇಕು, 2i plus 3j plus k. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ 4 plus 9 plus 1 that is nothing but root 14. Then find A cap. A cap is vector A by magnitude of vector A. 2i plus 3j plus k divided by root 14. ಇದಾದ ತಕ್ಷಣ ಫೈನ್ ತೆಗೆದುಬಿಡಿ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಅಂತ ಬರಿ. ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ vector A that has magnitude
7 units is equal to formula 7 into a cap. 7 into a cap ಅಂದ್ರೆ 2i plus 3j plus k by root 14. 2i plus 3j plus k by root 14. ಇದಾದ ತಕ್ಷಣ ಏನು ಮಾಡಬೇಕು? ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 6. Find the direction ratios and direction cosines of the vector I plus j minus 2k. ನೋಡಿ, ಇದನ್ನ ಫೈಂಡ್ ಮಾಡಿ ಅಂದರೆ ಯಾವ ಥರ ಮಾಡಬೇಕು? ಫಸ್ಟ್ ಈ ವೆಕ್ಟರ್ ಎ ಅಂದರೆ ಐ ಪ್ಲಸ್ ಜೆ ಮೈನಸ್ 2k. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ರೂಟ್ ಆಫ್ 1 plus 1 plus 4, ದಟ್ ಈಸ್ ನಥಿಂಗ್ ಬಟ್ ರೂಟ್ 6. ಎ ಕ್ಯಾಪ್ ಅಂದರೆ ಎ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಐ ಪ್ಲಸ್ ನೋಡಿ, ಎ ವೆಕ್ಟರ್ ಬೈ ಎ ವೆಕ್ಟರ್ ಅಂದರೆ ಐ ಪ್ಲಸ್ ಜೆ ಮೈನಸ್ 2k. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂದರೆ ರೂಟ್ 6. ಇದೇನಾಗುತ್ತೆ? ಎ ಕ್ಯಾಪ್ ಅಂದರೆ 1/√6i 1/√6j ಮೈನಸ್ 2/√6k. ಈಗ ನೋಡಿ, ದ ಡೈರೆಕ್ಷನ್ ratios of vector A are 1, 1 and -2. ದೆನ್ ನೋಡಿ, ಇದಕ್ಕೆ ಡೈರೆಕ್ಷನ್ ರೇಷಿಯೋ ಅಂತೀನಿ. ಇಲ್ಲಿ ಐ ಕಾಂಪೊನೆಂಟ್ಸ್ ಇದೆಯಲ್ಲ, ಐ ಜೆ ಕೆ 1, 1, -2ನ ಡೈರೆಕ್ಷನ್ ರೇಷಿಯೋಸ್ ಅಂತೀನಿ. ಎ ಕ್ಯಾಪ್ ಕಾಂಪೊನೆಂಟ್ಸ್ನ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ಅಂತೀವಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ vector A are 1/√6 and -2/√6.